ನಮಸ್ಕಾರ ಎಲ್ಲರಿಗೂ. ಬಹಳ ದಿನ ಆಗೋಗ್ಬಿಟ್ಟಿತ್ತು. ಯಾಕೋ ನಮ್ಮ ಜನ ಇನ್ನ ವಿಡಿಯೋಸೇ ನೋಡ್ತಾ ಇಲ್ಲ, ಬೇಸರವಾಗುತ್ತೆ. ಇಟ್ಸ್ ಓಕೆ. ಆದ್ರೂ ನನ್ನ ಛಲನ, ನನ್ನ ಗುರಿನ ನಾನು ಬಿಡೋದೇ ಇಲ್ಲ, ನಿರಂತರವಾಗಿ ನಡೀತಿರ್ತೀನಿ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಏನು ಅಂತ ಹೇಳಿದ್ರೆ, ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಕಮ್ಯುನಿಟಿಯಲ್ಲೂ ನಾನು ಹಾಕಿದ್ದೆ. ಇಟ್ಸ್ ಓಕೆ, ಗೊತ್ತಿಲ್ಲ ಅಂತ ಹೇಳಿದವ್ರಿಗೆ ಒಂದು ವಿಚಾರ ಹೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬಿನ ಮತ್ತೊಂದು ಚಾನೆಲ್ನ ನಾನು ಓಪನ್ ಮಾಡಿದ್ದೆ. ಆ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಚಿತ್ರ ವಿಚಿತ್ರ ಸುದ್ದಿಗಳು ಅಂತ ಹೇಳಿ ಆ ಚಾನೆಲ್ನ ಹೆಸರು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆಮೇಲೆ ಚೆಕ್ ಮಾಡ್ಕೊಳ್ಳೋರಂತೆ. ಇದು ಹೇಗೆ ಅಂತ ಹೇಳಿದ್ರೆ, ಕರೆಂಟ್ ಅಪ್ಡೇಟ್ಸ್, ಗೌರ್ಮೆಂಟ್ ಜಾಬ್ಸ್ ಗಳಾಗಿರ್ಬೋದು, ಅಥವಾ ಯಾವ್ದಾದ್ರು ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಏನಾದ್ರೂ ವಿಶೇಷವಾಗಿರುವಂತ ವಿಚಾರಗಳ ಬಗ್ಗೆ ಆಗಿರ್ಬೋದು, ಈ ರೀತಿ ಪ್ರತಿನಿತ್ಯ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ಹೊಸದಾಗಿ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ಈ ರೀತಿ ಪ್ರತಿಯೊಂದು ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ಚಾನೆಲ್ ನಾನು ಸತತವಾಗಿ 3 ವಾರಗಳಿಂದಷ್ಟೇ ಮಾಡಿದ್ದು. ಅಂದ್ರೆ ಪ್ರಾಬಬ್ಲಿ ನೀವು ವಿಡಿಯೋ ನೋಡ್ತಾರೆ ಲೇಟ್ ಆಗಿರ್ಬೋದು. ನಾನು ಆಲ್ಮೋಸ್ಟ್ ಒಂದು ಜುಲೈ ಎಂಡ್ ಅಲ್ಲಿ ಮಾಡಿದಂಥದ್ದು. ಆಗಸ್ಟ್ಗೆ ಒಂದು 3 ವಾರದ ಒಳಗಡೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿ, ರಾತ್ರಿ ಹಗಲು ಅಂತ ಹೇಳದೆ ಎಲ್ಲ ಮಾಡಿ, ಕೊನೆಗೆ ಈಗ ಮಾನಿಟೈಸೇಷನ್ ಆನ್ ಆಗಿದೆ. ನನ್ನ ಮೇನ್ ಚಾನಲ್ ಅಲ್ಲೂ ಕೂಡ ನಾನು ಆಲ್ಮೋಸ್ಟ್ 1.5 ವರ್ಷ ಕಷ್ಟಪಟ್ಟಿದ್ದೆ ಮಾನಿಟೈಸೇಷನ್ ಆನ್ ಆಗೋಕ್ಕೆ. ಬಟ್ ಈ ತರ ಕಂಟೆಂಟ್ ತುಂಬಾ ಜನ ಇಷ್ಟಪಟ್ಟಿರೋದ್ರಿಂದ ನನಗೆ 1000 ಸಬ್ಸ್ಕ್ರೈಬರ್ಸ್ 4000 ಆಕ್ಚುಲಿ 5000 ವಾಚ್ ಅವರ್ಸ್ ಆಗ್ಬಿಟ್ಟಿದೆ. ತುಂಬಾ ಜಾಸ್ತಿನೇ ಹೋಗ್ಬಿಟ್ಟಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ. ಜೊತೆಗೆ ಇಲ್ಲಿರೋ ಚಾನಲ್ ಅಲ್ಲಿ ಇರೋರೆಲ್ಲ ಆ ಚಾನಲ್ಗೂ ಬಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ತುಂಬಾ ಮಾಹಿತಿ ಇದೆ. ಟ್ರಾವೆಲಿಂಗ್ ವ್ಲಾಗ್ಸ್ ಅಲ್ಲ, ಅದು ಬೇರೆ ತರನೇ ಮಾಹಿತಿ ವಿಡಿಯೋಗಳು. ಹಾಗಾಗಿ ನಾನು ಈ ವಿಡಿಯೋ ಏನಕ್ಕೆ ಇನ್ನೊಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾನಿಟೈಸೇಷನ್ ಬಗ್ಗೆ ಹಲವಾರು ಜನ ವಿಡಿಯೋಗಳನ್ನ ಮಾಡಿದೀವಿ, ನಾನು ಕೂಡ ಮಾಡಿದ್ದೀನಿ ಪ್ರೀವಿಯಸ್ ಆಗಿ. ಈ ಮಾನಿಟೈಸೇಷನ್ ಅಲ್ಲಿ ನಾನು ಏನಕ್ಕೆ ಇದನ್ನ ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ಚಾನೆಲ್ಗೂ ನಾವು ಹೋಗಿ ಪ್ರತಿಯೊಬ್ಬರದು ಇಂಡಿವಿಜುವಲ್ ಆಗಿ ಬ್ಯಾಂಕ್ ಡೀಟೇಲ್ಸ್, ವೆರಿಫಿಕೇಶನ್ ಎಲ್ಲಾನು ಕೊಡ್ತಾ ಇರ್ತೀವಲ್ವಾ. ಅದು ಡಬಲ್ ಚಾನೆಲ್ ಇರೋರಿಗೆ ಮಾಡೋದು ಬೇಡ. ಮೊದಲನೇ ಚಾನೆಲ್ ಏನಿದೆಯಲ್ಲ, ಅದರ ಆಡ್ಸೆನ್ಸ್ಗೆ ಎರಡನೇ ಚಾನೆಲ್ನ ಆಡ್ಸೆನ್ಸ್ಗೆ ಮರ್ಜ್ ಮಾಡಿಬಿಟ್ರೆ ನಮಗೆ ಇನ್ಕಮ್ ಇನ್ನೂ ಸುಲಭವಾಗಿ ಬರುತ್ತೆ, ಬೇಗ ಕ್ವಿಕ್ ಆಗುತ್ತೆ. ಮತ್ತೆ ಪಿನ್ ಕೋಡ್ಗೆಲ್ಲ ವೆರಿಫೈ ಮಾಡೋದಕ್ಕೆ ಪೋಸ್ಟ್ ಬರೋದೆಲ್ಲ ಕಾಯುವಂತ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಈಸಿ ಅಂಡ್ ಕ್ವಿಕ್ ಆಗಿ ಹಳೆ ಆಡ್ಸೆನ್ಸ್ಗೆ ಈ ಹೊಸ ಚಾನೆಲಿನ ಆಡ್ಸೆನ್ಸ್ನ ಹೇಗೆ ಲಿಂಕ್ ಮಾಡೋದು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ ಬಂದ್ಬಿಡಿ, ಲಾಸ್ಟಿಗೆ ನಾನು ಹೇಳ್ತೀನಿ. ಸೊ ಇದು ನನ್ನ ಹೊಸ ಚಾನೆಲ್, ನೀವು ನೋಡ್ತಾ ಇರ್ಬೋದು. ಚಿತ್ರ ವಿಚಿತ್ರ ಸುದ್ದಿಗಳು ಅಂತ ಹೇಳಿ ಒಂದು ಚಾನಲ್ನ ಓಪನ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಒಂದು ಹಂತಕ್ಕೆ ತಗೊಂಡು ಬಂದು ನಿಂತಿದ್ದೀನಿ. ಸೊ ಇಷ್ಟೆಲ್ಲ ವೀಡಿಯೋಸ್ನ ಕೊಟ್ಟು ಮಾಹಿತಿನ ಕೊಟ್ಟಿರೋದಕ್ಕೆ ನೀವು ತುಂಬ ಪ್ರೀತಿನ ಕೊಟ್ಟಿದ್ದೀರಾ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇವಾಗ ಯಾವ ರೀತಿ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ಯೂಟ್ಯೂಬ್ ಏನು ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನಾನು ಆಲ್ರೆಡಿ ನನ್ನ ಇನ್ನೊಂದು ಚಾನಲ್ ಆಲ್ರೆಡಿ ಇರೋದ್ರಿಂದ ಇರುವಂಥ ನನ್ನ ಆಡ್ಸೆನ್ಸ್ ಅಕೌಂಟಿಗೆ ಈ ಒಂದು ಚಾನಲ್ನ ಕೂಡ ನಾವು ಮರ್ಜ್ ಮಾಡ್ತೀನಿ. ಸೊ ನೀವು ಇಲ್ಲಿ ಯಾವ ರೀತಿ ನಾವು ಸೇವ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಇವಾಗ ನಾವು ಯೂಟ್ಯೂಬ್ ಪ್ರೋಗ್ರಾಮ್ ಇದಕ್ಕೆ ಪಾರ್ಟ್ನರ್ ಅಡ್ವರ್ಟೈಸ್ಮೆಂಟ್ಗೆ ಅಪ್ಲೈ ಮಾಡಿದಾಗ ಪಿನ್ ವೆರಿಫಿಕೇಶನು ಆಳು ಮೂಳು ಅಂತ ಹೇಳಿ 1 ತಿಂಗಳು ತಗೊಳುತ್ತೆ. ಆದರೆ ನಾವು ಆಲ್ರೆಡಿ ಇದರಲ್ಲಿ ನಾವು ಆಲ್ರೆಡಿ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ನ ಮಾಡ್ತಾ ಇದ್ರೆ, ಒಂದೇ ಅಕೌಂಟಿಗೆ ಈ ಚಾನಲ್ನು ಮರ್ಜ್ ಮಾಡಿದಾಗ ನಮಗೆ ಅದರಲ್ಲಿ ಬರುವಂಥ ಇನ್ಕಮ್ಮು ಇದರಲ್ಲಿ ಬರುವಂಥ ಇನ್ಕಮ್ಮು ಒಟ್ಟಿಗೆ ಬರುತ್ತೆ. ಇಫ್ ಇನ್ ಕೇಸ್ ಒಂದು ಚಾನಲ್ ನಂಬರ್ 1ನಲ್ಲಿ ನನಗೆ 1 ತಿಂಗಳಲ್ಲಿ ಒಂದು $20 ಆಗಿರುತ್ತೆ, ಚಾನಲ್ ನಂಬರ್ 2 ಅಲ್ಲಿ ನನಗೆ $100 ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಈ $20 $100 ಒಟ್ಟಿಗೆ ಪೇಮೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಚಾನಲಲ್ಲಿ ಒಂದು $80 ಆಗಿದೆ, ಇದರಲ್ಲಿ ಒಂದು $20 ಆಗಿದೆ ಅಂತ ಹೇಳಿದ್ರೆ ಎರಡೂ ಸೇರಿದ್ರೆ $100 ಆಗುತ್ತೆ. ಸೊ ನನಗೆ ಒಟ್ಟಿಗೆ $100 ನನ್ನ ಅಕೌಂಟಿಗೆ ಬರುತ್ತೆ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರುವಂಥ ಮತ್ತೆ ಪಿನ್ ವೆರಿಫಿಕೇಶನ್ ಆಗಿರ್ಬೋದು, ಅಥವಾ ತುಂಬ ಲಾಂಗ್ ಪ್ರೊಸೆಸ್ ನಾವೇನು ಕರಿತೀವಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ, ಅದು ಯಾವ ರೀತಿಯ ಒಂದು ಟೈಮ್ ಆಗಲಿ ಅಥವಾ ಪಿನ್ ವೇಟ್ ಮಾಡೋದಾಗ್ಲಿ ಯಾವುದೇ ರೀತಿ ಇರೋದಿಲ್ಲ. ಸೊ ಈಸಿ ಆ್ಯಂಡ್ ಕ್ವಿಕ್ ಆಗಿ ಈ ಕೆಲಸನ ನೀವು ಮಾಡ್ಕೋಬೋದು. ಸೊ ಇವಾಗ ನನ್ನ ಎರಡನೇ ಚಾನಲ್ನನ್ನು ಮೊದಲನೇ ಚಾನಲ್ ಏನಿದೆ ಅದಕ್ಕೆ ಇವಾಗ ಅಕೌಂಟ್ ಆಡ್ಸೆನ್ಸ್ನ ಮರ್ಜ್ ಮಾಡೋಣ. ಸೊ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಗೆ ಈಗ ಅಪ್ಲೈ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಒಂದು ಬೆಂಬಲ ಇದ್ದಿದ್ದಕ್ಕೆ ಇದಾಗಿರುವಂಥದ್ದು. ಸೊ ಇಲ್ಲಿ ಕೆಲವೊಂದಷ್ಟು ವೆರಿಫಿಕೇಷನ್ಸ್ ಮಾಡಬೇಕಾಗುತ್ತೆ. ಸೊ ಇವಾಗ ವೆರಿಫಿಕೇಶನ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಓದಿ ತಾಳ್ಮೆ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಕೊಟ್ಬಿಡಿ. ಸೊ ಸೈನ್ ಅಪ್ ಫಾರ್ ಗೂಗಲ್ ಆಡ್ಸೆನ್ಸ್, ನಮಗೆ ಇದು ಬಹಳ ಮುಖ್ಯ ಆಗುತ್ತೆ. ವಿಲ್ ಬಿ ರೀಡೈರೆಕ್ಟ್ ಟು ದ ಆಡ್ಸೆನ್ಸ್ ಬೈ ಕಂಪ್ಲೀಟಿಂಗ್ ದಿಸ್ ಸ್ಟೆಪ್.
ನನ್ನ ಹತ್ರ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದೆಯಾ ಅಂತ ಹೇಳಿ ಕೇಳ್ತಾ ಇದೆ. ಸೊ ನನ್ನ ಹತ್ರ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇರೋದ್ರಿಂದ ನಾನಿಲ್ಲಿ ಎಸ್ನ ಕೊಡ್ತೀನಿ. ಸೊ ಕಂಟಿನ್ಯೂ. ನನ್ನ ಮತ್ತೊಂದು ಚಾನಲ್ಗೆ ಇದು ರೀಡೈರೆಕ್ಟ್ ಆಗುತ್ತೆ. ಸೊ ನಾನು ಅದನ್ನು ಲಾಗಿನ್ ಮಾಡಬೇಕಾಗುತ್ತೆ. ಸೊ ಇವಾಗ ನನ್ನ ಇನ್ನೊಂದು ಚಾನಲ್ನ ಲಾಗಿನ್ ಮಾಡ್ಕೊತೀನಿ. ಸೊ ನೋಡ್ಬೋದು ನೀವು, ಇದು ನನ್ನ ಹಳೆಯ ಒಂದು ಆಡ್ಸೆನ್ಸ್ ಅಕೌಂಟು, ಆಲ್ರೆಡಿ ಇರುವಂಥ ಆಡ್ಸೆನ್ಸ್ ಅಕೌಂಟ್ ಯೂಟ್ಯೂಬಲ್ಲಿ. ಸೊ ಇದಕ್ಕೆ ಈಸಿಯಾಗಿ ಏನು ಲಿಂಕ್ ಆಗೋಗ್ತಾ ಇದೆ. ಸೊ ಇದು ಬೆಸ್ಟ್ ಐಡಿಯಾ. ರೀಡೈರೆಕ್ಟ್ ಆಗಿದ ತಕ್ಷಣ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿದ ತಕ್ಷಣ ನಿಮ್ಮ ಹಳೆಯ ಡೀಟೇಲ್ಸ್ ಏನಿದೆ ಇದು ಕಂಪ್ಲೀಟ್ ಆಗಿ ತೋರಿಸುತ್ತೆ. ಸೊ ಇದನ್ನೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡಿದ ತಕ್ಷಣ ಕೆಳಗೆ ಬಂದರೆ ಈಗಿನ ಚಾನಲ್ ಏನಿದೆಯಲ್ಲ, ಈ ಚಾನಲ್ಲಿನ ಒಂದು ವೆಬ್ಸೈಟು ಕೂಡ ಆಟೋಮೆಟಿಕ್ ಆಗಿ ಇದು ಆಲ್ರೆಡಿ ತೊಗೊಂಡ್ಬಿಟ್ಟಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಕ್ಸೆಪ್ಟ್ ಅಂತ ಹೇಳಿ ಕೊಡೋಣ. ಎಸ್. ಸೊ ನನ್ನ ಗೂಗಲ್ ಆಡ್ಸೆನ್ಸ್ ಅಕೌಂಟು ಈಗ ಲಿಂಕ್ ಆಗಿದೆ. ನೋಡ್ಬೋದು, ನನ್ನ ಹಳೆ ಚಾನಲ್ಗೆ ಈಗ ಡನ್ ಅಂತ ಹೇಳಿ ಬಂತು. ಸೊ ನಮಗೆ ಮೇಲ್ ಕೂಡ ಬರುತ್ತೆ, ಮೇಲ್ ಚೆಕ್ ಮಾಡ್ಕೋತಾ ಇರಬೇಕು. ಸೊ ಇದು ಪ್ರೋಸೆಸ್ಸಲ್ಲಿರುತ್ತೆ. ಅಂದರೆ ನಾವೇನಾದರೂ ಪಾಲಿಸಿ ಇಶ್ಯೂ ಮಾಡಿದ್ದೀವಾ ಅಥವಾ ಏನಾದರೂ ಪ್ರಾಬ್ಲಮ್ಗಳಾಗಿದೆಯಾ ಅಂತ ಹೇಳಿ 2 ಸ್ಟೆಪ್ ವೆರಿಫಿಕೇಷನ್ ಇದು 1-2-3 ಡೇಸಲ್ಲಿ ತಗೊಳುತ್ತೆ. ಇಲ್ಲಿ 1 ಮಂತ್ ಅಂತ ತೋರಿಸುತ್ತೆ. ಸೊ ಇದು ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ತಗೊಂಡಿದ ತಕ್ಷಣ ನಮ್ಮ ಯೂಟ್ಯೂಬಲ್ಲಿ ನಾವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬಹುದು. ಸೊ ಈಸಿ ಆ್ಯಂಡ್ ಬೆಸ್ಟ್ ಆಕ್ಸೆಸ್ ಒಂದು ಚಾನಲ್ ಅಕೌಂಟ್ಸ್ ಆಡ್ಸೆನ್ಸ್ನ ಈ ಹೊಸ ಚಾನಲ್ ಆಡ್ಸೆನ್ಸ್ಗೆ ನಾವು ಆರಾಮಾಗಿ ಇದು ಮಾಡ್ಕೋಬೋದು. ಸೊ ಇದಿಷ್ಟು ಮಾನಿಟೈಸೇಷನ್ ಹೀಗೆ ಅಪ್ಲೈ ಮಾಡೋದು ಈಸಿಯಾಗಿ ಅಂತ ಹೇಳಿ ವಿಡಿಯೋ ಆಗಿತ್ತು. ಫೈನಲಿ ಆಲ್ಮೋಸ್ಟ್ ಒಂದು 10-12 ಅವರ್ಸ್ ಆದಮೇಲೆ ನನಗೆ ಈ ರೀತಿಯಾಗಿರುವಂಥದ್ದು ಬಂತು. ವೆರಿಫಿಕೇಷನ್ ಆಗಿದೆ. ವೆರಿಫಿಕೇಷನ್ ಆದಮೇಲೆ ನಾವು ಯುವರ್ ಯೂಟ್ಯೂಬ್ ಪ್ರೋಗ್ರಾಮ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಬಂದಿದೆ. ಸೊ ಇವಾಗ ಎಲ್ಲ ವಿಡಿಯೋಸ್ಗೆ ಮಾನಿಟೈಸೇಷನ್ಸ್ಗಳು ಶುರುವಾಗುತ್ತೆ. ಸೊ ಲೆಟ್ಸ್ ಗೋ. ನೋಡಿ, ಇನ್ಮೇಲೆ ಎಲ್ಲ ಈ ರೀತಿ ಬರುತ್ತೆ. ಸೊ ಈ ರೀತಿ ಆನ್ನ ಮಾಡ್ಕೊಂಡಿದ ತಕ್ಷಣ ಎಲ್ಲೆಲ್ಲಿ ಆ್ಯಡ್ಸ್ ಬರುತ್ತೆ ಅಂತ ಹೇಳಿ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಸೊ ನೆಕ್ಸ್ಟ್ ಕೊಟ್ಬಿಟ್ಟು ಎಲ್ಲದಕ್ಕೂ ಬಲ್ಕ್ ಆಗಿ ಇವಾಗ ನಾನು ಮಾನಿಟೈಸೇಷನ್ ಆನ್ ಮಾಡ್ತಾ ಇದ್ದೀನಿ. ಒಂದೊಂದೇ ಮಾಡೋ ಬದಲು ಬಲ್ಕ್ ಆಗಿ ಮಾಡ್ತೀನಿ. ಸೊ ಮಾನಿಟೈಸ್ ಆಲ್ ಕೊಟ್ಬಿಡ್ತೀನಿ. ಸೊ ಇದು ಸ್ವಲ್ಪ ಸಮಯ ತಗೊಳುತ್ತೆ. ಇವಾಗ ಇಲ್ಲಿ ಮಾನಿಟೈಸೇಷನ್ ಎಲ್ಲದಕ್ಕೂ ಆನ್ ಆಗಿರುತ್ತೆ. ಯಾಕಂದರೆ ಎಲ್ಲದು ಅನಲೈಸ್ ಆಗಿ ಕಾಪಿರೈಟ್ಸು ಎಲ್ಲ ನೋಡಿ ಎಲ್ಲ ಆಗುತ್ತಲ್ಲ. ಸೊ ಇಲ್ಲಿ ನೋಡ್ಬೋದು, ಇವಾಗ ಕೆಲವೊಂದಷ್ಟು ವಿಡಿಯೋಗಳಿಗೆ ಆನ್ ಆಗಿದ್ದಾವೆ. ಕೆಲವೊಂದೊಂದು ಮಿಸ್ ಆಗಿರುತ್ತೆ, ಅದನ್ನು ನಾವೇ ಆನ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇರಲ್ಲ. ಟಡಾನ್. ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಯಿತು. ಸೊ ವಿಡಿಯೋನ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಗೊತ್ತಾಯ್ತಲ್ಲ, ಇವಾಗ ನನಗೆ ಯಾವುದೇ ರೀತಿಯ ಪಿನ್ ವೆರಿಫಿಕೇಶನ್ಸ್ ಬರೋದಿಲ್ಲ. ಕ್ವಿಕ್ ಆಗಿ ಈಸಿಯಾಗಿ ಮಾನಿಟೈಸೇಷನ್ ಅಪ್ಲೈ ಮಾಡಿ ಒಂದು ನಾರ್ಮಲಿ ಒಂದು 8-7 hours ಅಲ್ಲಿ ಎಲ್ಲ ಮಾನಿಟೈಸೇಷನ್ ಕೂಡ ಆಡ್ಸೆನ್ಸ್ ಕೂಡ ಆನ್ ಆಗೋಗಿದೆ ನನಗೆ. ಸೊ ಬೆಸ್ಟ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ. ಮತ್ತೆ ಎಲ್ಲ FSC ಕೋಡು, ಆ ಕೋಡು, ಈ ಕೋಡು ಕೊಟ್ಟು ಆ ಪಿನ್ ಬರೋದಕ್ಕೆ 1 ತಿಂಗಳಾಗುತ್ತೆ. ಹೆವಿ ತಲೆನೋವು ಕೆಲಸ ಅದು. ಅಷ್ಟೆಲ್ಲ ಮಾಡಕ್ ಹೋಗ್ಬಿಡಿ. ಇದನ್ನ ಅದಕ್ಕೆ ಲಿಂಕ್ ಮಾಡ್ಬಿಡಿ. ಸೊ ಏನಾಗುತ್ತೆ, ಹಿಂದೆ ಇರುವಂತ ಹಣ ಈಗ ಬರುವಂತ ಹಣ ಮಿಕ್ಸ್ ಆಗಿ ನಿಮ್ಗೆ ತಿಂಗಳಿಗೆ ಅಟ್ಲೀಸ್ಟ್ $100 ಬಂದ್ರು ಏನೋ ಒಂದ್ ಸ್ವಲ್ಪ ರೊಟೇಷನ್ ಆದ್ರೂ ಆಗುತ್ತಲ್ಲ. ಈ ತರ ಯೋಚನೆ ಮಾಡಿ ಎರಡನ್ನೂ ಲಿಂಕ್ ಮಾಡೋದು ಉತ್ತಮವಾದ ಕೆಲಸ. ಸೊ ಮಾನಿಟೈಸೇಷನ್ ಅಪ್ಡೇಟ್ ಇದಾಗಿತ್ತು. ಸೊ ಇನ್ನೇನಾದ್ರೂ ಟೆಕ್ನಿಕಲ್ ಆಗಿರುವಂತ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಟ್ರಾವೆಲ್ ವ್ಲಾಗ್ಸ್ ಕೂಡ ಹಾಕ್ತಾ ಇರ್ತೀನಿ. ನೋಡಿ, ಬೆಂಬಲಿಸಿ, ಸಹಕರಿಸಿ. ಅವಾಗ ಹೆಂಗೆ ಬೆಂಬಲಿಸ್ತಿದ್ರಿ ಈಗಲೂ ಕೂಡ ಅದೇ ರೀತಿ ಬೆಂಬಲಿಸಿ. ಸಿಗಿದಂತ ವಿಡಿಯೋದಲ್ಲಿ ತನಕ ನಮಸ್ಕಾರ.